ಹೇಳ್ತಾರೆ, ತತ್ಪುಣ್ಯಂಚ ಭವೇತ್ತಸ್ಯ ಯತ್ಸುರೈರಪಿ ದುರ್ಲಭಂ. ಅಷ್ಟು ಪುಣ್ಯ ನಿಮಗೆ ಮಾತ್ರ ಸಿಕ್ಕೋದು, ಮತ್ತು ದೇವತೆಗಳಿಗೂ ಕೂಡ ಸಿಕ್ಕುವಂಥದ್ದಿಲ್ಲ. ಹಾಗಾದರೆ ಅಂತಹ ಏಕಾದಶಿ ಉಪವಾಸಕ್ಕೆ ಎಷ್ಟು ಮಹತ್ವ ಅಂತ ಹೇಳ್ತಾರೆ. ಅಲ್ಲಿ ಹೇಳಬೇಕಾದ್ರೆ 3 ಹೇಳಿದರು, ತ್ರಿಸ್ಪೃಶ ಅಂತ. ಒಂದು ಏಕಭುಕ್ತ, ಇನ್ನೊಂದು ನಕ್ತಭುಕ್ತ, ಇನ್ನೊಂದು ಏನೂ ತಗೊಳ್ಳದೆ ಇರುವಂಥದ್ದು ಅಂತ. ಏಕಭುಕ್ತ ಅಂತ ಹೇಳಿದರೆ ದಶಮಿ ಮತ್ತು ದ್ವಾದಶಿ ಹೊತ್ತು ಒಂದೇ ಸಲ ಊಟ ಮಾಡಲಿಕ್ಕೆ, ಏಕಾದಶಿ ಹೊತ್ತು ಏನೂ ತೆಕ್ಕೊಳ್ಳಿಕ್ಕಿಲ್ಲ. ಹಾಗಾದರೆ ಶುದ್ಧವಾಗಿ ಏಕಾದಶಿ ಮಾಡುವುದು ಹೇಗೆ ಕೇಳಿದರೆ, ಬೆಳಿಗ್ಗೆಯೂ ಏನಿಲ್ಲ, ಸಾಯಂಕಾಲವೂ ಏನಿಲ್ಲ, ದಶಮಿ ಹೊತ್ತು ಮಧ್ಯಾಹ್ನ ಮಾತ್ರ ಒಂದು ಹೊತ್ತು ಊಟ. ಇಲ್ಲ ದಶಮಿ ಮಧ್ಯಾಹ್ನ ಹೊತ್ತಲ್ಲ, ರಾತ್ರಿ ಊಟ ಮಾಡ್ತೇನೆ ಅಂತ ಹೇಳಿದರೆ ಯತಿಗಳಿಗೆ ಇಲ್ಲ, ಗೃಹಸ್ಥರಿಗೆ ಆಗುವಾಗ ಹೇಳ್ತಾರೆ ಅದಕ್ಕೆ ನಕ್ತಭುಕ್ತ ಅಂತ. ರಾತ್ರಿ ಮಾತ್ರ ಊಟ ಮಾಡೋದು, ಹಗಲಲ್ಲಿ ಊಟ ಮಾಡಲಿಲ್ಲ. ಹೀಗೆ ಮಾಡಿತು ಕೇಳಿದರೆ ಅದು ದಶಮಿಯ ಹೊತ್ತು. ಹಾಗಾಗಿ ದಶಮಿಯ ಹೊತ್ತು ಒಂದು ಹೊತ್ತು ಊಟ ಮಾಡಲೇಬೇಕು ಅಂತ ಹೇಳಿದರು. ದ್ವಾದಶಿ ಹೊತ್ತು ಬೆಳಿಗ್ಗೆ ಊಟ ಮಾಡಲೇಬೇಕು ಹೇಳಿದರು. ಅದಕ್ಕೋಸ್ಕರ ಹೇಳಿದರು ಏಕಾದಶಿ ಹೊತ್ತು ಏನೂ ತೆಕ್ಕೊಳ್ಳಿಕ್ಕಿಲ್ಲ. ಹೀಗೆ 3 ದಿನದ ಸಂಪರ್ಕ ಇದ್ದದ್ರಿಂದ ಹೇಳ್ತಾರೆ, ನಕ್ತಸ್ಯಾರ್ಧಂ ಭವೇದ್ ವಿದ್ವಾನ್ ಏಕಭುಕ್ತೇತು ವೈಕೃತೆ ಏಕಭುಕ್ತೇನ ನಕ್ತೇನ ಉಪವಾಸೇನ ತಥೈವಚ ಅಂತ. ಅದಕ್ಕೂ ಕೂಡ ಫಲವನ್ನು ಹೇಳ್ತಾರೆ. ಏನು ಹೇಳಿದರೆ, ಏಕಾದಶಿಯ ಹೊತ್ತು ಉಪವಾಸವೇ ಇರಬೇಕು. ಹಾಗಾದರೆ ದಶಮಿ ಮಾಡಿತು ಕೇಳಿದರೆ ದಶಮಿಗಿಂತ ಹೆಚ್ಚು ಪುಣ್ಯ ಅದು ಏಕಾದಶಿ ವ್ರತಕ್ಕೆ ಉಂಟು. ಹಾಗಾಗಿ ಕೆಲವು ಸಲ ಏಕಾದಶಿ ವ್ರತ ಮಾಡಲಿಕ್ಕಾಗಲಿಲ್ಲ ಅಂತ ದಶಮಿ ಬಿಡುವ ಹಾಗೆ ಇಲ್ಲ, ದಶಮಿ ಮಾಡಬೇಕು. ಕೊನೆಗೆ ಅದು ಮಾಡಿದಾದ್ರೆ ಅದರದ್ದು ಒಂದು ಫಲ ಆದರೂ ಸಿಗ. ಹೀಗೆ ಸಪರೇಟಾದ ಫಲವೂ ಉಂಟು, ಪೂರ್ತಿ ಸೇರಿಸಿದ ಫಲವೂ ಇದೆ. ಕೆಲವು ಸಲ ಏಕಾದಶಿ ಮಾಡಲಿಲ್ಲ, ದ್ವಾದಶಿ ಮಾಡಿದರೆ ಅದಕ್ಕೆ ಒಂದು ಫಲ ಉಂಟು. ಅಂದರೆ ಸಪರೇಟ್ ಮಾಡಿದ ಫಲವೂ ಉಂಟು, ಸೇರಿಸಿ ಮಾಡಿದವೂ ಫಲವೂ ಉಂಟು ಎನ್ನುವಂಥದ್ದು ಇವರದ್ದು ಲಕ್ಷ್ಯ. ತತ್ಪುಣ್ಯಂ ಲಭತೆ ವಿಪ್ರ ರಾತ್ರವು ಜಾಗರಣೆ ಕೃತೆ. ಮತ್ತು ಉಪವಾಸ ಮಾತ್ರ ಅಲ್ಲ, ರಾತ್ರಿ ಕಾಲದಲ್ಲಿ ಜಾಗರಣೆ ಮಾಡಬೇಕು. ತೇ ನರಾಹ ಪುಣ್ಯಕರ್ಮಾಣ ಕುರ್ವಂತಿ ಏಕಾದಶಿ ವ್ರತಂ. ಹಾಗಾಗಿ ಯಾರು ವ್ರತ ಮಾಡ್ತಾರೋ ಅದರದ್ದು ಪುಣ್ಯ ಉಂಟು, ಅದು ಬರಬೇಕು ಕೇಳಿದರೆ ರಾತ್ರಿ ಜಾಗರಣೆ ಮಾಡಬೇಕು, ಆಮೇಲೆ ಉಪವಾಸ ಮಾಡಬೇಕು, ಹರಿಸ್ಮರಣೆ ಮಾಡಬೇಕು, ಅದನ್ನೆಲ್ಲ ಉತ್ತಮವಾದ ಪುರಾಣಾದಿಗಳ ಶ್ರವಣ ಮಾಡಬೇಕು ಅಂತ ಹೇಳಿದರು. ಆಗ ನಾರದರು ಮತ್ತೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಉತ್ಪನ್ನಾಚ ಕಥಂ ದೇವ ಪುಣ್ಯಾಧಿಕಾ ಶುಭ ಕಥಂ ಪುಣ್ಯ ಪವಿತ್ರಾಣಂ ಕಥಂ ದೇವ ತವ ಪ್ರಿಯ. ಅಲ್ಲ ಇಷ್ಟೆಲ್ಲ ಹೇಳ್ತೀರಲ್ಲ, ಏಕಾದಶಿ ವ್ರತ ಶುರು ಆದದ್ದು ಯಾವಾಗ ಅಂತ ಬೇಕಲ್ಲ ಅಂತ. ಈ ವ್ರತ ಹುಟ್ಟಲಿಕ್ಕೆ ಕಾರಣ ಏನು, ಇದರದ್ದು ಏನು ಚರಿತ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಗ ಭಗವಂತ ನಾರದರಿಗೆ ಹೇಳಿದಂಥ ಚರಿತ್ರೆ, ಪೂರ್ವ ಕೃತಯುಗದಲ್ಲಿ ಉರು ಎನ್ನುವಂತಹ ಮುರ ಎನ್ನುವ ಒಬ್ಬ ಅಸುರ ಇದ್ದ. ಅತ್ಯದ್ಭುತೋ ಮಹಾರೌದ್ರ ಸರ್ವದೇವ ಭಯಂಕರ. ಅವ ಎಲ್ರಿಗೂ ಕೂಡ ಉಪದ್ರವವನ್ನು ಕೊಡ್ತಾ ಇದ್ದ ಮುರ ಎನ್ನುವಂತಹ ಅಸುರ. ಈ ಮುರ ಏನು ಮಾಡಿದ ಕೇಳಿದರೆ, ತಾನು ಒಳ್ಳೆ ರಾಜ್ಯಭಾರ ಮಾಡ್ತಾ ಇದ್ದ, ಬೇಕಾದಷ್ಟು ತಾಕತ್ತು ಬಂತೋ ಇಲ್ವೋ ಇದ್ದವರನ್ನೆಲ್ಲ ಕೆಣಕಲಿಕ್ಕೆ ಆರಂಭ ಮಾಡಿದ. ಪ್ರಧಾನವಾಗಿ ಕೆಣಕುದು ಯಾರನ್ನು ಕೇಳಿದರೆ ಬ್ರಾಹ್ಮಣರನ್ನು. ಅದರ ನಂತರ ಏನು ಮಾಡಿದರು ಕೇಳಿದರೆ, ಅವರೆಲ್ಲ ರಾಜನಿಗೆ ದೂರು ಕೊಟ್ಟರು, ಅವರೆಲ್ಲ ದೇವತೆಗಳಿಗೆ ದೂರು ಕೊಟ್ಟರು. ಕೊನೆಗೆ ವಿಷ್ಣುವಿನ ಬಳಿಗೆ ಬಂದೆಲ್ಲ ದೇವಾದಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಮುರನ ಉಪದ್ರವನ್ನು ತಡಿಲಿಕ್ಕಾಗೋದಿಲ್ಲ ಅಂತ. ಸ್ವರ್ಗಕ್ಕೂ ಬಂದಿದ್ದಾನೆ, ಪಾತಾಳದಲ್ಲಿಯೂ ಇದ್ದಾನೆ, ಭೂಮಿಯಲ್ಲೂ ಇದ್ದಾನೆ, ಎಲ್ಲ ಕಡೆ ಮುರಾರಿ. ಇವತ್ತು ನೋಡಿ ಮುರಾರಿ ಅಂತ ಕೇಳಿದರೆ ನಮಗೆ ಭಗವಂತ ನೆನಪಾಗತ್ತೆ. ಈ ಮುರ ಎನ್ನುವಂಥ ರಕ್ಕಸ ಅಷ್ಟು ತಾನು ಕಾರುಬಾರು ಮಾಡಿದವ. ಕೊನೆಗೆಲ್ಲ ದೇವತೆಗಳು ಹೇಳಿಕ ವಿಷ್ಣು ಹೇಳಿದಂತೆ, ಅವನನ್ನು ನಾನು ಬಿಡೋದಿಲ್ಲ, ಖಂಡಿತ ನಾನು ಕೊಂದು ಹಾಕುತ್ತೇನೆ ಅಂತ ಹೇಳಿ ತಾನು ಮುರನನ್ನು ಎದುರಿಸಲಿಕ್ಕೋಸ್ಕರ ಬಂದಿದ್ದಾರೆ. ಮುರನ ಜೊತೆಗೆ ಯುದ್ಧ ಆಗಿದೆ. ಎಷ್ಟು ಸಾವಿರ ಅಂತ ಕೇಳಿದರೆ 1000 ವರ್ಷ ಯುದ್ಧ ಆಗಿದೆ. ಆದರೂ ಮುರನನ್ನು ವಿಷ್ಣು ಹತ್ರ ಸೋಲಿಸ್ಲಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ವಿಷ್ಣು ಏನು ಮಾಡಿದ ಕೇಳಿದರೆ, ಮುರನಿಗೆ ಹೆದರಿ ತಾನು ಓಡಿದ. ಎಲ್ಲಿಗೆ ಓಡಿದ ಕೇಳಿದರೆ, ನರನಾರಾಯಣ ಇರುವಂತಹ ಬದರಿ ಕ್ಷೇತ್ರಕ್ಕೆ ಓಡಿದಂತೆ. ಅಲ್ಲಿ ಅಲ್ಲಿಂದು ಸಿಂಹಾವತಿ ಅಂತ ಒಂದು ಗುಹೆ, ಆ ಗುಹೆಯ ಒಳಗೆ ತಾನು ಹೋಗಿ ಅಡಗಿ ಕೂತಿದ್ದಾನೆ. ತಾನು ಮಲಗಿದ್ದಾನೆ, ಬಟ್ಟೆಯನ್ನು ಹೊದ್ದಿದ್ದಾನೆ, ಮುರ ಓಡಿಸಿಕೊಂಡು ಬಂದಿದ್ದಾನೆ. ನೋಡ್ತಾ ಇದ್ದಾನೆ, ವಿಷ್ಣು ನೀನು ನನ್ನ ಹತ್ರ ತಪ್ಪಿಸಿಕೊಳ್ಬಹುದು ಅಂತ ಇಲ್ಲಿ ಬಂದು ಅಡಗಿ ಕೂತಿದ್ದೀಯಲ್ಲ ಅಂತ ಹೇಳಿ ಅವನಿಗೆ ಮೆಟ್ಟಬೇಕು ಅಂತ ತಾನು ಕಾಲನ್ನು ಎತ್ತಿದ್ದಾನೆ, ಅವನಿಗೆ ಹೊಡಿಬೇಕು ಅಂತ ಹೊರಟಿದ್ದಾನೆ. ಆಗ ವಿಷ್ಣುವಿನಿಂದ ಒಂದು ಸ್ತ್ರೀ ರೂಪ ಆವಿರ್ಭಾವ ಆಗಿದೆ. ಆ ಸ್ತ್ರೀ ದೇವತೆ ಬಂದು ಆ ಮುರನನ್ನು ನಾಶ ಮಾಡ್ತದೆ. ನಾಶ ಮಾಡಿದ ಕೂಡಲೇ ವಿಷ್ಣು ಹೇಳಿದಂತೆ, ತುಂಬ ಧನ್ಯವಾದ ಆಯಿತಾ, ಆ ಮುರನನ್ನು ಹೊಡಿಲಿಕ್ಕೆ ಆಗಲಿಲ್ಲ ನನಗೆ, ನೀನು ಬಂದು ಅವನನ್ನು ನಾಶ ಮಾಡಿದ್ದಿ, ಆದ್ದರಿಂದ ಹೇಳು ನೀನು ಯಾರು ಏನು ಅಂತ ಹೇಳಿದಂತೆ. ಆಗ ಅದು ಹೇಳಿತಂತೆ, ನಾನು ಏಕಾದಶಿ ಅಂತ, ಏಕಾದಶಿ ತಿಥಿಗೆ ಅಭಿಮಾನಿಯಾಗಿ ಇದ್ದದ್ದು ನಾನು ಅಂತ ಹೆಣ್ಣು. ಹಾಗಾಗಿ ವಿಷ್ಣು ಹೇಳಿದಂತೆ, ನೀನು ತುಂಬ ಉಪಕಾರ ಮಾಡಿದ್ದಿ, ನಿಂಗೇನು ವರ ಬೇಕು ಕೇಳು ಅಂತ ಕೇಳಿದಂತೆ.
ಆಗ ಏಕಾದಶಿ ಹೇಳಿದ್ಲಂತೆ, ಎಲ್ಲರೂ ಎಲ್ಲ ದಿನವೂ ಒಳ್ಳೆಯದು 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 ಹೇಳ್ತಾರೆ, ಆದರೆ ಅದಕ್ಕಿಂತಲೂ ಹೆಚ್ಚು ಪುಣ್ಯ ನನಗೆ ಸಿಕ್ಕಬೇಕು. ನನ್ನ ತಿಥಿಯವತ್ತು ಯಾರು ಉಪವಾಸ ಮಾಡ್ತಾರೆ ಅವರಿಗೆ ನೀನು ಮೋಕ್ಷ ಕೊಡಬೇಕು ಅಂತ ಕೇಳಿದಂತೆ. ಭಗವಂತ ಹೇಳಿದಂತೆ ತಥಾಸ್ತು ಅಂತ ಹೇಳಿದಂತೆ. ಮೋಕ್ಷ ಮಾತ್ರ ಅಲ್ಲ, ಅವರ ಜನ್ಮಜನ್ಮಾಂತರದ ದುರಿತವೂ ಕೂಡ ನಾನು ನಾಶ ಮಾಡ್ತೇನೆ ಅಂತ. ಹೀಗೆ ಬದರಿಯಲ್ಲಿ ಸಿಂಹಾವತಿ ಗುಹೆಯಲ್ಲಿ ಏಕಾದಶಿ ಆವಿರ್ಭಾವ ಆಯಿತು ಅಂತ ಕೊಡ್ತಾರೆ. ಅಲ್ಲ, ಕಥೆ ಕೇಳುವಾಗ ಚೆನ್ನಾಗಿರ್ತದೆ. ಹಾಗಾದರೆ ಯಾಕೆ ಹೀಗೆ ಮಾಡಿದ ಭಗವಂತ? ಏನು ಅವನಿಗೆ ಸಾಮರ್ಥ್ಯ ಇಲ್ವಾ? ಹಾಗಾದರೆ ಏನು ಕೇಳಿದರೆ ವಿಷಯ ಇಷ್ಟೇ, ತಾನು ಸೋತ ಹಾಗೆ ನಾಟಕ ಮಾಡಿದ್ದಾನಷ್ಟೇ. ನಾವು ಮಕ್ಕಳು ಓಡಿಸ್ಲಿಕ್ಕೆ ಬಂದರೆ ಅಥವಾ ಏನಾದರೂ ಒಂದು ವಸ್ತು ಮಕ್ಕಳು ಎತ್ತಬೇಕು ಅಂತಾದರೆ ನಾವು ಹೇಳುತ್ತೇವೆ, ಎತ್ತಿ, ಅಯ್ಯೋ ಆಗುದಿಲ್ಲ ಆಗುದಿಲ್ಲ, ಸ್ವಲ್ಪ ಕೈ ಕೊಡು ಅಂತ. ಮಗು ಏನು ಮಾಡ್ತದೆ, ಆಗುದಿಲ್ವಪ್ಪ ನೋಡಿ ನಾನು ಎತ್ತುತ್ತೇನೆ ಅಂತ ಆರಾಮವಾಗಿ ಎತ್ತಿ ಬಿಡತ್ತೆ. ಆಗ್ಬೋದು ಮಾರ್ರೆ, ನೀನಿಷ್ಟು ದೊಡ್ಡ ವಸ್ತು ಎತ್ತಿದ್ಯಲ್ಲ, ನಿಂಗೆ 2 ಚಾಕ್ಲೇಟ್ ಕೊಡ್ತೇನೆ ಅಂತ ಹೇಳಿದ್ರು. ಹಾಗಾದ್ರೆ ಏನರ್ಥ? ನಮಗೆ ಮಾಡಲಿಕ್ಕಾಗೋದಿಲ್ಲ ಅಂತ ಅರ್ಥ ಅಲ್ಲ, ಆ ಮಗುವಿಗೆ ಆ ಕ್ರೆಡಿಟ್ ಕೊಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಹೇಗೆ ನಾಟಕ ಮಾಡ್ತೇವೋ ಅದೇ ರೀತಿ ಏಕಾದಶಿ ತಿಥಿಗೆ ಮಹತ್ವವನ್ನು ಕೊಡುವುದಕ್ಕೋಸ್ಕರ ಭಗವಂತ ತನ್ನಿಂದ ಏನೂ ಆಗೋದಿಲ್ಲ ಅಂತ ಹೇಳಿ ಮಾಡಿಕೊಂಡು ತಾನು ಕೂತಿದ್ದಾನೆ. ಮತ್ತು ತನ್ನ ದೇಹದಿಂದ ಒಂದು ಸ್ತ್ರೀ ಶಕ್ತಿ ಬರುವ ಹಾಗೆ ಮಾಡಿ ಆ ಏಕಾದಶಿ ತಿಥಿಯ ಉತ್ಪತ್ತಿ ಮಾಡಿದ್ದಾನೆ. ಇದರಿಂದ ಮುರಾರಿಗೆ, ಮುರನ ಅರಿ ಶತ್ರುವಾದಂಥ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು ಕೇಳಿದರೆ ಏಕಾದಶಿ ತಿಥಿ. ಹಾಗಾಗಿ ಏಕಾದಶಿ ವ್ರತ ಅಂತ ಕೇಳಿದರೆ ಒಂದೇ ದಿನ ಅಲ್ಲ, ಮತ್ತು ದಶಮಿ, ಏಕಾದಶಿ, ದ್ವಾದಶಿ 3 ದಿನಕ್ಕೆ ಅಂಟಿಕೊಂಡಂತಹ ಈ ವ್ರತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಬೇರೆ ಬೇರೆ ಏಕಾದಶಿ ವ್ರತಗಳದ್ದು ಚರಿತ್ರೆಗಳನ್ನು ಕೊಡ್ತಾರೆ. ಅದರಲ್ಲಿ ಜಯ ಅಂತ ಒಂದು ಏಕಾದಶಿ. ಇಯಂ ಏಕಾದಶಿ ಬ್ರಹ್ಮನ್ ಮಹಾಪುಣ್ಯ ಫಲಪ್ರದ ಋಕ್ಷ ಯೋಗೈಶ್ಚ ಸಂಯುಕ್ತ ಕರ್ತವ್ಯ ಮುನಿಸತ್ತಮೈಹಿ ಅಂತ ಹೇಳ್ತಾರೆ. ಕೆಲವು ನಕ್ಷತ್ರಗಳೆಲ್ಲ ಸೇರಿದಾಗೆ ಬರುವಂಥದ್ದು ಒಂದು ಜಯ ಅಂತ ಇದೆ. ಜಯ, ವಿಜಯ, ಜಯಂತಿ, ಪಾಪನಾಶಿನಿ ಅಂತ 4 ಬಗೆ ಅಂತ ಏಕಾದಶಿಯಲ್ಲಿ ವಿಭಾಗ ಮಾಡ್ತಾರೆ. ಶುಕ್ಲ ಪಕ್ಷದ ಏಕಾದಶಿ ಪುನರ್ವಸು ನಕ್ಷತ್ರ ಬಂದರೆ ಅದಕ್ಕೆ ಜಯ ಅಂತ ತಿಥಿ. ಆ ಜಯೆಯಲ್ಲಿ ಉಪವಾಸ ಮಾಡಿದರೆ ಮನುಷ್ಯ ಪಾಪದಿಂದ ಬಿಡುಗಡೆಗೊಳ್ಳುತ್ತಾನೆ. ವಿಜಯಾಸ ಸಮಾಖ್ಯಾತ ತಿಥೀನಾಮುತ್ತಮ ತಿಥಿ. ಆಮೇಲೆ ಆ ದ್ವಾದಶಿ ದಿನ ಶ್ರವಣ ನಕ್ಷತ್ರ ಬಂದರೆ ಆ ತಿಥಿ ಉಂಟಲ್ಲ ಅದಕ್ಕೆ ವಿಜಯ ಅಂತ ಹೆಸರು. ಹಾಗಾಗಿ ಶ್ರವಣೋಪವಾಸ ಅಂತ ಮಾಡೋದು. ಅದಕ್ಕೇನು ಫಲ ಕೇಳಿದರೆ ವಿಜಯಾತು ಸಮಾಖ್ಯಾತ ತಿಥೀನಾಂ ಉತ್ತಮ ತಿಥಿ ಸಹಸ್ರ ಗುಣಿತಂ ದಾನಂ ತಥಾ ವೈ ವಿಪ್ರಭೋಜನಂ. ಅವತ್ತು ಉಪವಾಸ ಇದ್ದುಕೊಂಡು ಶ್ರಾವಣ ದ್ವಾದಶಿ ಅವತ್ತು ಶ್ರವಣ ನಕ್ಷತ್ರ ಇರೋದರಿಂದ ಶ್ರವಣೋಪವಾಸ ಅದನ್ನು ಮಾಡಿ ಮರುದಿನ ನೀವು ವಿಪ್ರರಿಗೆ ಊಟ ಎಲ್ಲ ಹಾಕಿತು ಅಂತ ಆದರೆ ನಿಮಗೆ ಸಹಸ್ರಗುಣಿತವಾದಂತಹ ಏಕಾದಶಿಯ ಫಲ ನಿಮಗೆ ದೊರಕುತ್ತದೆ ಅಂತ ಹೇಳ್ತಾರೆ. ಹೋಮಸ್ತಥೋಪವಾಸಶ್ಚ ಸಹಸ್ರಾಧಿಕ ಫಲಪ್ರದ ಯದಾತು ಶುಕ್ಲದ್ವಾದಶ್ಯಂ ಪ್ರಾಜಾಪತ್ಯಂ ಹಿ ಜಾಯತೆ. ಹೋಮ ಮಾಡಿದ್ದಕ್ಕಿಂತ ಹೆಚ್ಚು 1000ದಷ್ಟು ಪುಣ್ಯ ಉಪವಾಸ ಮಾಡಿದರೆ ಬರ್ತದೆ ಅಂತ ಹೇಳಿದರು. ಇವತ್ತು ಎಷ್ಟೋ ಜನ ಹೋಮ ಮಾಡಲಿಕ್ಕಾಗೋದಿಲ್ಲ ಅಥವಾ ಹೋಮ ಮಾಡುವಾಗ ದ್ರವ್ಯಗಳು ಶುದ್ಧ ಇರೋದಿಲ್ಲ. ಹಾಗಾದರೆ ಅದಕ್ಕಿಂತ ಮಿಗಿಲಾದದ್ದು ಯಾವುದು ಕೇಳಿದರೆ ನೀವು ಇಂಥ ಏಕಾದಶಿ ವ್ರತ ಮಾಡಿ ಅಂತ ಹೇಳ್ತಾರೆ. ಆವತ್ತು ದ್ವಾದಶಿ ದಿನ ಪೂರ್ವಾಭಾದ್ರ ನಕ್ಷತ್ರ ಬಂದರೆ ಅದಕ್ಕೆ ಜಯಂತಿ ಅಂತ ಇನ್ನೊಂದು ಹೆಸರು ಉಂಟು. ಪ್ರಕ್ಷಾಳಯಂತಿ ಗೋವಿಂದ ಸ್ಥಾಂ ಅಭ್ಯರ್ಚಿತೋ ಧ್ರುವಂ. ಅವತ್ತು ದೇವರನ್ನು ತೊಳೆದು ದೇವರಿಗೆ ಸ್ನಾನ ಅಂದರೆ ಅಭಿಷೇಕ ಎಲ್ಲ ಮಾಡಬೇಕು. ಮಾಡಿತು ಅಂತ ಕೇಳಿದರೆ ನಿಮ್ಮ ಪಾಪಗಳು ಪರಿಹಾರತ್ತೆ. ಏಕಾದಶಿ ಉಪವಾಸದಲ್ಲಿ ವಿಶೇಷವನ್ನು ಕೊಡ್ತಾರೆ. ಅದಲ್ಲದೆ ಶುಕ್ಲ ದ್ವಾದಶಿ ಇವತ್ತು ಪುಷ್ಯ ನಕ್ಷತ್ರ ಬಂದರೆ ಪಾಪನಾಶಿನಿ ಅಂತ ಬರ್ತದೆ. ಅವತ್ತು ಏನು ಮಾಡಬೇಕು ಕೇಳಿದರೆ ಉಪವಾಸಂಚ ಯತ್ತಸ್ಯಾಂ ಕರೋತ್ಯೇವ, ಉಪವಾಸ ಮಾಡಬೇಕು. ಆದರೆ ಅದಕ್ಕಿಂತ ಹೇಳ್ತಾರೆ ಯೋ ದದಾತಿ ತಿಲಪ್ರಸ್ಥಂ ನಿತ್ಯಂ ಸಂವತ್ಸರಂ ಪ್ರತಿ, ತಿಲದಾನವನ್ನು ಮಾಡಬೇಕು. ಹಾಗೆ ಮಾಡಿತು ಕೇಳಿದರೆ ಬಹಳವಾದಂತಹ ಪುಣ್ಯ ಇದೆ ಅಂತ. ಇದೆಲ್ಲ ಯಾರೆಲ್ಲ ಮಾಡಿದ್ದಾರೆ ಅಂತ ಮತ್ತೊಂದಷ್ಟು ಪಟ್ಟಿ ಕೊಡ್ತಾರೆ. ಕಾಕುಸ್ತ, ನಹುಷ, ಗಾಧಿ ಇವರೆಲ್ಲ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಿನ್ನೆಯಿಂದ ಬಂದದ್ದಲ್ಲ ಅಂತ. ಏಕಾದಶಿ ಸಹಸ್ರಸ್ಯ ಫಲಂ ನಾಪ್ನೋತಿ ಮಾನವ ಅಂತ ಮತ್ತೆ ಒಂದಷ್ಟು ಹೇಳ್ತಾರೆ. ಎಷ್ಟೆಲ್ಲ ಮಾಡಬೇಕು? ಸ್ನಾನ ಮಾಡಬೇಕು ಏಕಾದಶಿ ಇವತ್ತು, ದಾನ ಮಾಡಬೇಕು, ಜಪ ಮಾಡಬೇಕು. ಹೀಗೆ ಸ್ವಾಧ್ಯಾಯೋ ದೇವತಾರ್ಚನಂ, ಅಧ್ಯಯನ ಮಾಡಬೇಕು, ದೇವತಾರ್ಚನೆ ಮಾಡಬೇಕು. ಯಾವುದು ಮಾಡ್ತೀರಲ್ಲ ಕಿಂಚಿತ್ ಆದರೂ ಅದಕ್ಕೆ ಅಕ್ಷಯಂ ಫಲಂ ಸ್ಮೃತಂ, ಅದಕ್ಕೆ ಅಧಿಕವಾದ ಪುಣ್ಯ. ಹಾಗಾಗಿ ಉಪವಾಸ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಉಪವಾಸ ಅಂತ ಹೇಳಿ ದೂರದರ್ಶನವನ್ನು ಚಲನಚಿತ್ರವನ್ನು ನೋಡ್ತಾ ಕೂತ್ಕೊಳ್ಳೋದಲ್ಲ. ಸಹಸ್ರಗುಣಿತವಾದ ಫಲ ಬೇಕು ಕೇಳಿದರೆ ಇದೆಲ್ಲ ಮಾಡಬೇಕು. ಪಂಚಮೇನ ಅಶ್ವಮೇಧೇನ ಯದಾ ಸ್ನಾತು ಯುಧಿಷ್ಠಿರ ಪರಮೈತ್ಯತ್ ಧರ್ಮಾತ್ಮ ಕೃಷ್ಣಂ ಯದುಕುಲೋದ್ಭವಂ ಅಂತ ಹೇಳ್ತಾರೆ. 5ನೇ ಅಶ್ವಮೇಧ ಯಾಗ ಮಾಡಿದಾಗ ಅವಭೃತ ಸ್ನಾನ ಮಾಡಿದರೆ ಏನೆಲ್ಲ ಫಲ ಬರ್ತದೆ ಅದೆಲ್ಲ ಫಲ ಬರ್ತದೆ. ಹಾಗಾಗಿ ಧರ್ಮರಾಜ ಕೃಷ್ಣನತ್ರ ಈ ಪಾಠವನ್ನು ಕೇಳಿದಂತೆ, ಪ್ರಶ್ನೆಯನ್ನು ಕೇಳಿದ. ಅಲ್ಲ ಉಪವಾಸ ಉಂಟಂತ ಹೇಳ್ತೀಯಲ್ಲ ಏಕಾದಶಿ, ಅದಕ್ಕೆ ಏನು ಫಲ ಅಂತ ನೋಡಿ. ಒಂದು ಸಲ ಬಂದ ನಂತರ ಮತ್ತೆ ಪುನಃ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ? ದಿವಸಸ್ಯಾಷ್ಟಮೇ ಭಾಗೆ ಬಂದೀಭೂತೆ ದಿವಾಕರೆ ನಕ್ತಂಚ ತದ್ವಿಜಾನೀಯ ನಕ್ತಂ ನಿಶಿಭೋಜನಂ. ಏನು ಕೇಳಿದರೆ ದಿವಸದ 8ನೇ ಭಾಗ ಅಂತ.
ಸೂರ್ಯ ಬಿಸಿಲು ಕಡಿಮೆ ಆಗ್ತಾ ಇರುವಾಗ ದಶಮಿಯವತ್ತು ರಾತ್ರಿ ಒಂದು ವೇಳೆ ಊಟ ಮಾಡಿತು ಅಂತ ಹೇಳಿದರೆ ಅದಕ್ಕೆ ನಕ್ತ ಭೋಜನ ಅಂತ ಹೇಳ್ತಾರೆ. ಅಥವಾ ರಾತ್ರಿಯೇ ಊಟ ಮಾಡಬೇಕು ಅಂತ ಆಗಬೇಕು ಅಂತಿಲ್ಲ, ಸಾಯಂಕಾಲ ಹೊತ್ತಿಗೆ ಮಾಡಿದ್ದರೂ ಆಗತ್ತೆ. ಇದು ಮಾಡಿತು ಹೇಳಿದರೆ ಅದಕ್ಕೊಂದು ಫಲ ಉಂಟು ಅಂತ ಹೇಳಿ, ಆಮೇಲೆ ಇದಕ್ಕೊಂದು ಫಲ ಅಂತ ಹೇಳಿ, ನಕ್ಷತ್ರ ಇರುವಾಗಲೂ ಅಂದರೆ ರಾತ್ರಿ ಊಟವು ಗೃಹಸ್ಥನಿಗೆ ಕೆಲವು ಸಲ ವಿಹಿತ, ಯತಿಗಳಿಗೆ ಮಾತ್ರ ನಿಷಿದ್ಧ. ಅದಕ್ಕೋಸ್ಕರ ಹೇಳ್ತಾರೆ ಎತ್ತ ದಿನಾಷ್ಟಮೇ ಭಾಗ್ಯ ರಾತ್ರೌ ತಸ್ಯ, ಅವ್ರಿಗೆ ನಿಷೇಧನಂ. ನಕ್ತ ಭೋಜನ ಅಂತ ಹೇಳುವಂಥದ್ದು ಅದು ಗೃಹಸ್ಥನಿಗೆ ಹೇಳಿದೆ, ಆದರೆ ರಾತ್ರಿಯಲ್ಲೆಲ್ಲ ದಶಮಿಯವತ್ತು ರಾತ್ರಿಯಲ್ಲೆಲ್ಲ ಊಟ ಹೇಳಿದ್ದಲ್ಲ.